ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಕೈಮಾ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಆಯಿಲ್ ಹಾಕ್ಕೋಬೇಕು ಪ್ಯಾನ್ಗೆ. ಆಮೇಲೆ ಆಯಿಲು ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೋಬೇಕು ಸ್ವಲ್ಪ. ಆಮೇಲೆ ಶುಂಠಿ ಹಾಕ್ಕೋಬೇಕು. ಮತ್ತು ಒಂದೇ ಒಂದು ಟೊಮೆಟೊ ಹಾಕ್ಕೋಬೇಕು. ಮತ್ತು ಅದಕ್ಕೆ ಸಾಲ್ಟ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಟೊಮೆಟೊ ಸ್ವಲ್ಪ ಹಾಫ್ ಬಾಯ್ಲ್ ಥರ ಆಗಬೇಕು. ಆ ಥರ ಆದಮೇಲೆ ನೆಕ್ಸ್ಟು ಕಾಯಿ ತುರಿನ ಹಾಕ್ಕೊಳ್ಳಿ. ಕೊಬ್ಬರಿಗಿನ್ನ ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನು ಕಾಯಿ ಹಾಕಿದ್ಮೇಲೆ ತುಂಬ ಫ್ರೈ ಮಾಡಬಾರ್ದು, ಸ್ವಲ್ಪ ಫ್ರೈ ಮಾಡಬೇಕು. ಅದಾದಮೇಲೆ ಚಕ್ಕೆ ಲವಂಗ ಎರಡನ್ನೂ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋಬೇಕು. ಎಷ್ಟು ಖಾರ ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಬೆಟರು. ಸೊ ಸ್ವಲ್ಪ ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ಧನಿಯಾ ಪೌಡರ್ ಹಾಕ್ಕೋಬೇಕು. ಸೊ ಈಕ್ವಲ್ ಅಮೌಂಟ್ ಹಾಕ್ಕೋಬೇಕು. ಚಿಲ್ಲಿ ಪೌಡರ್ ಎಷ್ಟು ಹಾಕ್ಕೊಂಡಿರ್ತೀವಿ ಅದರಷ್ಟೇ ಈಕ್ವಲ್ ಅಮೌಂಟು ಧನಿಯಾ ಪೌಡರ್ ಹಾಕ್ಕೋಬೇಕು. ನೆಕ್ಸ್ಟು ಅದನ್ನು ಚೆನ್ನಾಗಿ ನೀರು ಹಾಕಿ ರುಬ್ಕೋಬೇಕು. ಸೊ ಅದಾದಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸೊ ಅದಾದಮೇಲೆ ನಾವೇನು ಮಸಾಲೆ ರುಬ್ಕೊಂಡಿರ್ತೀವಿ ಆ ಮಸಾಲೆನ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಅದಕ್ಕೆ ನಮಗೆ ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಇಲ್ಲಿ ಸಾಲ್ಟನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆ ಅಂತ ಅಂದರೆ ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡ್ವಲ್ಲ ಮಸಾಲೆ, ಅದರಲ್ಲಿ ಸಾಲ್ಟ್ ಹಾಕ್ಕೊಂಡಿದ್ದೀವಿ. ಸೊ ಅದನ್ನು ಹಾಕಿ ಅದನ್ನು ಬಾಯ್ಲ್ ಮಾಡೋಕ್ಕೆ ಒಂದು ಕಡೆ ಬಿಟ್ಬಿಡಬೇಕು. ನೆಕ್ಸ್ಟು ಇಲ್ಲಿ ಕೈಮಾಗೆ ನಾವು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಚಿಲ್ಲಿ ಮತ್ತು ಪೆಪ್ಪರು, ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಅದನ್ನು ಡ್ರೈ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪನೂ ಕೂಡ ನೀರು ಹಾಕಬಾರ್ದು, ಅದೇ ಥರ ಗ್ರೈಂಡ್ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ನಾವು ಕೈಮಾನ ಏನು ವಾಶ್ ಮಾಡಿ ಇಟ್ಕೊಂಡಿರ್ತೀವಿ ಆ ಕೈಮಾ ಜೊತೆ ಇದನ್ನು ಹಾಕಬೇಕು. ನೆಕ್ಸ್ಟು ಮತ್ತು ಟರ್ಮರಿಕ್ ಹಾಕಬೇಕು ಮತ್ತು ಸಾಲ್ಟನ್ನು ಹಾಕಬೇಕು. ಕೈಮಾಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಬೇಕು. ಮತ್ತು ಒಂದೇ ಒಂದು ಮೊಟ್ಟೆನ ಅದಕ್ಕೆ ಹಾಕಬೇಕು. ಹಾಕಿ ನಾವು ಹುರ್ಗಡ್ಲೆ ಪೌಡರ್ನ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಆ ಪೌಡರ್ನ ನಾವು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೋಬೇಕು. ಯಾಕಂದರೆ ಅದು ಗಟ್ಟಿ ಆಗೋವರೆಗೂ ಅದನ್ನು ಆ್ಯಡ್ ಮಾಡ್ಕೊತಾ ಕಲಿಸ್ಕೊತಾ ಇರಬೇಕು. ನೋಡಿ ಇಲ್ಲಿ ನೀಟಾಗಿ ಫುಲ್ಲು ಎಲ್ಲ ಮಸಾಲೆನೂ ಮಿಕ್ಸ್ ಆಗೋ ಥರ ಕಲಿಸ್ತಾ ಇದ್ದೀನಿ. ಯಾವಾಗ ನಮಗೆ ಅದು ತೆಳು ಅನಿಸುತ್ತೆ ಆವಾಗ ಪೌಡರ್ನ ಹಾಕ್ಕೋಬೇಕು. ಇಲ್ಲಿ ನಾನು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಅದು ನನಗೆ ತೆಳು ಅನ್ನಿಸ್ದಾಗೆಲ್ಲ ನಾನು ಅದನ್ನು ಹುರ್ಗಡ್ಲೆ ಪೌಡರ್ನ ಆ್ಯಡ್ ಮಾಡ್ಕೊತಾ ಕಲಿಸ್ಕೊತಾ ಇದ್ದೀನಿ. ಸೊ ಆ ಥರ ಕಲಿಸ್ಕೊಂಡಾದಮೇಲೆ ಯಾವಾಗ ನಮಗೆ ಅನಿಸುತ್ತೆ ಅದನ್ನು ಉಂಡೆ ಮಾಡೋಕ್ಕಾಗತ್ತೆ ಅಂತ ಅಲ್ಲಿವರೆಗೂ ಮಾಡ್ಕೋತಾ ಇರಬೇಕು ಹುರ್ಗಡ್ಲೆ ಪೌಡ್ರನ್ನ ಹಾಕ್ಕೊಂಡು. ಇವಾಗ ಉಂಡೆ ರೆಡಿಯಾಗಿದೆ. ಸಾಂಬಾರು ಯಾವಾಗ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಸಿಮ್ಗೆ ಇಟ್ಕೊಂಡು ನಾವು ಉಂಡೆಗಳನ್ನ ಬೇರೆ ಬೇರೆ ಜಾಗಕ್ಕೆ ಖಾಲಿ ಇರೋಂಥ ಜಾಗಕ್ಕೆ ಹಾಕಬೇಕು. ನೋಡಿ ಇಲ್ಲಿ ಸಾಂಬಾರು ರೆಡಿ ಇದೆ. ನೋಡಿ ಉಂಡೆಗಳು ಯಾವುದೂ ಒಡೆದೋಗಿಲ್ಲ. ಸಾಂಬಾರು ಇಲ್ಲಿ ರೆಡಿಯಾಗಿದೆ.